ಎಲ್ಲರ ಗಮನಕ್ಕೆ ಬಂದಿದೆ. ಹೀಗಾಗಿ ನಾವೆಲ್ಲರೂ ಪ್ರದೀಪ್ ನಾಯ್ಕ್ ಇರ್ಬೋದು, ನಮ್ಮ ಕೌರಿ ಅವರು ಇರ್ಬೋದು, ಆನಂದಿ ಕೌರಿ ಇರ್ಬೋದು, ಮತ್ತು ನಮ್ಮ ಯಾರು ಗೋಪಾಲ್ ಕೃಷ್ಣ ಮತ್ತು ಇವರು ನಾಗರಾಜ್ ಮಹೇಶ್ ಶೆಟ್ಟಿ ಇವರೆಲ್ಲರೂ ಇವತ್ತಿಲ್ಲಿ ಸೇರಿ ನಿಮ್ಮ ಪರವಾಗಿ ಬಂದು ನಿಂತಿದ್ದೇವೆ. ನಾವೆಲ್ಲರೂ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಸಣ್ಣಗೌಡರು, ನಾವೆಲ್ಲ ನಿಮ್ಮ ಪರವಾಗಿ ಇರ್ತೇವೆ. ಮತ್ತು ನಾವು ಪೊಲೀಸರಿಗೆ ಹೇಳಿದ್ದೇವೆ, ಈಗಾಗಲೇ ಪ್ರದೀಪ್ ನಾಯ್ಕರು ಇದಕ್ಕೆ ಸಂಬಂಧಪಟ್ಟಂತ ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೋರ್ಟ್ನಲ್ಲಿ ಸ್ಟೇ ಬಂದಿದೆ, 6 ತಿಂಗಳ ಸ್ಟೇ ಇದೆ. ಅದರ ಮಧ್ಯದಲ್ಲಿ ನೋಡೋಣ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಇರ್ತೇವೆ ಅನ್ನುವಂಥದ್ದನ್ನು. ಈಗ ಒಂದೇ ಏನಂತ ಹೇಳಿದ್ರೆ, ನಾವು ಈ ಜಾಗ ಬಿಟ್ಕೊಡೋದಿಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಒಂದು ಘೋಷಣೆಗಳನ್ನ ಕೂಗಬೇಕಾಗ್ತದೆ. ಏನು ಘೋಷಣೆ? ನಾವು ಈ ಜಾಗದಲ್ಲಿ ಇರುವವರು ಬಡವರು ಇದ್ದೇವೆ, ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನ ತೆಗಿಲಿಕ್ಕೆ ನಾವು ಯಾರಿಗೂ ಅನುವು ಮಾಡಿಕೊಡೋದಿಲ್ಲ ಅನ್ನುವಂಥದ್ದನ್ನ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಡ ಮೀನುಗಾರರ ಮಹಿಳೆಯರಿಗೆ ರಕ್ಷಣೆ ಬೇಕಾಗಿದೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರಕ್ಷಣೆ ಬೇಕು. ಎಲ್ಲ ಪರಿಸ್ಥಿತಿಯನ್ನ ನಾವೆಲ್ಲರೂ ಸೇರಿ ಈ ಬಡ ಮಹಿಳೆಯರ ಪರವಾಗಿ ಮತ್ತು ಮೀನುಗಾರರ ಪರವಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ನಿಮ್ಮ ಪರವಾಗಿ ನಿಲ್ತೇವೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ಅದನ್ನ ತೆಗಿಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನ ನಿಮ್ಗೆ ಹೇಳಲಿಕ್ಕೆ ನಾವೆಲ್ಲರೂ ಬಯಸ್ತಾ ಇದ್ದೇವೆ. ಅದರ ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯವರಿಗೂ ನಾವು ಮನವಿ ಮಾಡ್ತೇವೆ. ಈಗಾಗಲೇ ನಾವು ಬೆಳಿಗ್ಗೆಯಿಂದ ನಾವು ಈ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ನಾಳೆ ನಮಗೆ ಅಧಿವೇಶನ ಇದೆ ಎಲ್ಲಿ ಬೆಂಗಳೂರಲ್ಲಿ, ಅಲ್ಲೂ ಸಹ ನಮ್ಮೆಲ್ಲ ಮೀನುಗಾರರ ಶಾಸಕರು ಇದ್ದಾರೆ. ಅವರೆಲ್ಲರಿಗೂ ನಿಮ್ಮ ವಿಷಯವನ್ನ ಮನವರಿಕೆ ಮಾಡಿ ಕೊಡ್ತೇವೆ. ಆದಷ್ಟು ನಿಮ್ಮ ಪರವಾಗಿ ಈ ಒಂದು ಏನು ಜಾಗ ಏನು ಕಟ್ಟಡ ನೀವು ಕಟ್ಟಿದ್ರಿ ಅದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಮತ್ತೊಂದು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇದನ್ನ ತೆಗಿಲಿಕ್ಕೆ ಬಿಡೋದಿಲ್ಲ. ನಮಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರಕ್ಷಣೆ ಬೇಕು ಅನ್ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲ ಇಲಾಖೆಯವರು ಎಲ್ಲ ಇಲಾಖೆ ಸಹಕರಿಸಬೇಕು. ಎಲ್ಲ ಇಲಾಖೆಯವರು ನಮಗೆ ರಕ್ಷಣೆಯನ್ನು